ಯಾವನು ಇಲ್ಲ. DHO ಏನು DHO ಕುಡಿಯೋ ನೀರಿಗೂ ಏನು ಸಂಬಂಧಪ್ಪ? ನೀರು ಕೊಡೋರು ಯಾರಪ್ಪ? ಅಲ್ಲಪ್ಪ, ಚೆನ್ನೈನಹಳ್ಳಿ ನಾನು ಬರ್ತೀನಿ ಅಂತ ಹೇಳಿಲ್ಲ, ಚೆನ್ನೈನಹಳ್ಳಿಗೆ ನಾನು ಬರ್ತೀನಿ ಅಂತ ಹೇಳಿಲ್ಲ. ಇಲ್ಲಪ್ಪ, ಖಂಡಿತ ನಾನು DC ಹೇಳಿದ್ದೀನಿ. ಇಲ್ಲಿ ಯಾವನು ಗೊತ್ತಿಲ್ಲ. ಮೊದಲು ಇದನ್ನು ಸೆಟ್ರೇಟ್ ಮಾಡದೆ ಹೋದ್ರೆ ನನಗೂ ಸ್ವಲ್ಪ ನಂದಾದಂತ ಇದಿದೆಯಪ್ಪ. ಯಾವ ಒಬ್ಬ ಅಧಿಕಾರಿ ಇಲ್ಲ ನಿಮ್ಮನು. ಏನು DHO ಏನು ಸಂಬಂಧ ಇದು? ನೀರು ಕೊಟ್ಟಿರೋದು, ಕಂಟಾಮಿನೇಷನ್ ನೀರು ಕೊಟ್ಟಿರೋದು RDPR ನೋಡು. ಇಟ್ ಈಸ್ ಯುವರ್ ಲುಕ್ ಆಫ್ಟರ್. ಇಲ್ಲಪ್ಪ, ನಾನು ನಿಮ್ಗೆ ಹೇಳಿಲ್ಲ. ನನ್ನ ಟೂರ್ ಪ್ರೋಗ್ರಾಮಲ್ಲಿ ಇರೋದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಷ್ಟೇ. ನೀವು ಯಾವುದಕ್ಕೋ ಏನೋ ಯಾರೋ ಬರ್ತಾರೆ ಅಂತ ಹೋಗ್ಬಿಟ್ಟು ನಾನು ಮನ್ಕೊಂಡು ಹೋಗಿ ಆಗೋದಿಲ್ಲಪ್ಪ. ನೀವು ಬೇಡ್ರಪ್ಪ, ಇದು ದಯವಿಟ್ಟು ಬೇಡಿ. ನಾನು ಒಬ್ಬ MP ಆಗಿ ಮಾತಾಡ್ತೀನಿ ಇಲ್ಲಿ. ದಯವಿಟ್ಟು ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ. ನೀನು ಯಾವೂ ಇಲ್ಲ, ನಿಮ್ಮ ಅಧಿಕಾರಿಗಳಿಲ್ಲ, ಯಾರೂ ಇಲ್ಲ. ಒಬ್ಬ DHO ಇದ್ದಾನೆ, ಒಬ್ಬ ಡಿಸ್ಟ್ರಿಕ್ಟ್ ಆಸ್ಪತ್ರೆ ಇದ್ದಾನೆ. ಅವ್ರಿಬ್ರು ಬಿಟ್ಟರೆ ಇನ್ಯಾರೂ ಗೊತ್ತಿಲ್ಲ. ಯಾರೂ ಇಲ್ಲ ಪ್ರಭು. ನೋಬಡಿ ಇದೆ. ಇದು ಆಗ್ಬಾರ್ದಪ್ಪ. ಒಳ್ಳೇದಲ್ಲ ಇದು. ಜನಗಳನ್ನ ನೀವು ಈ ಥರ ಹೂವು ಇಟ್ಟು ಹಾಕೋದ್ರೆ ಜನ ಇನ್ನೂ ಏನೇನು ಅನ್ಬೇಕು ಇಡ್ತಾರೆ. ಆಮೇಲೆ ನೋಡೋಣ, ಇದಾಗಬಾರ್ದು. ಈ ಥರ ನೀವು ನಾನು ಅದಾಗಿರೋದು ಅದೇ ಇಲ್ಲಿ ಇವಾಗ. ಯಾರೂ ಇಲ್ಲ. ನಿನಗೆ ನಾನು ಹೇಳಿಲ್ಲಪ್ಪ ಪ್ರಭು, ನಿಮ್ಗೆ ಹೇಳಿಲ್ಲ. ನಾನು ನಿಮ್ಗೆ ಹೇಳಿದೆ, ಬಾರಪ್ಪ ಅಲ್ಲಿ ಇರ್ತೀನಿ ಹೇಳಿದೆ. ನಾನು ಚೆನ್ನೈನಹಳ್ಳಿಗೆ ಹೇಳಲಿಲ್ಲ. ನೀವು ಇನ್ಯಾರು ಬರ್ತಾರೆ ಅಂತ ಹೋಗಿದ್ದೀರಿ. ನನ್ನ ಸಂಬಂಧ ಇಲ್ಲದನ್ನ ಮುಚ್ಚಬೇಡಿ. ನೀವು ಕೂಡ ಯಾವ ಬ್ಯಾಕ್ಗ್ರೌಂಡಿಗೆ ಬಂದಿದ್ದೀರ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಹೌದಪ್ಪ, ಮಠಕ್ಕೆ ಹೋಗ್ಬತ್ತಿ. ಯಾವನು ಒಬ್ಬ ಗತಿ ಇಲ್ರಿ. DCನೂ ಇಲ್ಲ. DHO ಏನ್ರಿ ಸಂಬಂಧ? ಆತ ನೋಡಿದ್ರೆ ಅವನೇನು ಏನು ಕೆಲಸ ಮಾಡ್ತಾನೆ ಅನ್ನೋ ಭಾವನೆಯೂ ಇಲ್ಲ. ಯಾವುದೋ ಕಾಲದಲ್ಲಿ ಇದ್ದಾನೆ ಎಲ್ಲೋ ಒಂದು ಕಡೆ. ಇವರು ಹೆಂಗಾರ ಆಯ್ತದಪ್ಪ ಇದು? ಯಾವನು ಇಲ್ರಿ. DC ತಗೊಂಡಪ್ಪ, ತಗೊಳ್ಳಿ. ನೋಡಿರಪ್ಪ, ಮಾಡ್ತಾರೆ. ಅಮ್ಮ ಏನಮ್ಮ, ಯಾರು ಗೊತ್ತಿಲ್ಲಮ್ಮ. ಏನಮ್ಮ ಅಲ್ಲಿಗೆ ಒಬ್ಬ ಜಿಲ್ಲಾ ಉಸ್ತುವಾರಿ, ಇದು ಮಂತ್ರಿ, ಇದು ಇಂಥ ಸತ್ಯದಲ್ಲಿ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ. ನೀವು ಆಸ್ಪತ್ರೆ ಹತ್ರ ಇರ್ತೀನಿ ಅಂದರೆ ನೀವು ಇಲ್ಲ, ನಿಮ್ಮ CO ಇಲ್ಲ, ಒಬ್ಬ ಡಿಪಾರ್ಟ್ಮೆಂಟ್ನಲ್ಲಿ ಯಾರಿದ್ದಾರೆ ನೀರಾವರಿ ಒಬ್ಬರು ಗತಿ ಇಲ್ಲ. RDPR ಯಾವನಿಲ್ಲ. ಒಬ್ಬ DHO ಇದ್ದಾರೆ. ಪಾಪ ಅವ್ರ ಆಸ್ಪತ್ರೆಯವರು ಡಿಸ್ಟ್ರಿಕ್ಟ್ ಸರ್ಜನ್ ಇಲ್ಲಿದ್ದಾರೆ. ಅವರು ಒಂದು ನಿಮಿಷ ತಾಳಿಯಲ್ಲಿ ಮಧುಗಿರಿಯಲ್ಲಿ ಗಿಡ ನೆಡೋದು ದೊಡ್ಡದ ಸಾಯ್ತಾ ಇರೋದು. ನೀವು ತಾವೇನು ಹೇಳಿದ್ರಿ? ನಾನು ಆಸ್ಪತ್ರೆ ಬಂದು ಹೋಗ್ತೀನಿ ಸರ್ ಅಂದ್ರೆ ಆಯ್ತಮ್ಮ ಹಾಗೆ ಮಾಡಿ ಎಂದೆ. ತಾವು ಹೇಳಿದ್ರು ಇಲ್ಲಮ್ಮ. ಕಾಂಟ್ರವರ್ಸಿ ಮಾಡ್ಕೋಬೇಡಿ ಅಮ್ಮ, ಕಾಂಟ್ರವರ್ಸಿ ಮಾಡ್ಕೋಬೇಡಿ ದಯವಿಟ್ಟು. ನಾನು ಇವರೆಲ್ಲಕ್ಕಿಂತ ಜಾಸ್ತಿ ಸರ್ವಿಸ್ ಮಾಡಿದ್ದೀನಮ್ಮ. ಸರ್ ಕಾಂಟ್ರವರ್ಸಿ ಮಾಡ್ಕೋಬೇಡಿ. ನಮಗೆ ಅಟ್ಲೀಸ್ಟ್ ಇಲ್ಲಿ ಒಬ್ಬ ಗತಿ ಇಲ್ವಲ್ಲ ರಿಸೀವ್ ಮಾಡೋದು. ಏನು ಕಲ್ಕರ್ತಾ ಹೇಳಿ. ತಾವೇ ನೀವು ಮಂತ್ರಿ ಆಗಿದ್ರೆ, ನಾನು DC ಆಗಿದ್ರೆ ಏನು ಮಾಡ್ತಾ ಇದ್ರಿ? ತಾವೇ ಹೇಳಿ. ಆಮೇಲೆ ಆಯ್ತಮ್ಮ, ಆ ಪ್ರಭು ನೆನ್ನೆ ಫೋನ್ ಮಾಡ್ಬೇಕಂದ್ರೆ ಆಯ್ತಪ್ಪ, ಅಲ್ಲಿ ಆಸ್ಪತ್ರೆ ಮೇಡಮ್ ಬರ್ತಾರೆ, ನಿಮ್ಮ ಯಾರ್ಯಾರಿದ್ದಾರೆ ಆ ನೀರಾವರಿ ಡ್ರಿಂಕಿಂಗ್ ವಾಟರ್ಗೆ ಸಂಬಂಧಪಟ್ಟವ್ರು ಅಧಿಕಾರಿಗಳು ಕಳಿಸಿ ಹೋದರೆ ಒಬ್ಬ ಇಲ್ಲಮ್ಮ ಇಲ್ಲಿ. ನಾನು ಚೆನ್ನೈನಹಳ್ಳಿಗೆ ಬರ್ತೀನಿ ಅಂತ ಹೇಳಿದ್ದಮ್ಮ. ನೀವೇ ನನಗೆ ಹೇಳಿದ್ದು. ನೀವು ತಾವು ಹೇಳಿದ್ರಿ ಅಲ್ವಾ, ಜಿಲ್ಲಾಧಿಕಾರಿಯಾಗಿ ನಾನು ಆಸ್ಪತ್ರೆ ಬಂದ್ಬಿಡ್ತೀನಿ ಸರ್. ಆಯ್ತಮ್ಮ ಬಾಮ್ಮ ಅಂತ. ನೀವು ಹೋಗೋದಲ್ರಿ, ನನ್ನ ಪ್ರೆಸೆನ್ಸಲ್ಲಿ ಇರಬೇಕೋ ಬೇಡವ ಅಂತ. ನಾನು ಮಿನಿಸ್ಟರ್ ಅಲ್ವಾ? ಅಲ್ಲ, ನಮ್ದು ಇಲಾಖೆ ಸೆಂಟ್ರಲ್ ಗೌರ್ಮೆಂಟ್ಗೇನು ನಿಮ್ಮ ಕನೆಕ್ಷನ್ನೇ ಇಲ್ಲ ಅಂತೀರ? ಮತ್ತು ಏನರ್ಗ ಅರ್ಥ? ತಾವೇನು ಹೇಳಿದ್ರಿ ನೆನ್ನೆ ನನಗೆ? ನಾನು ಇಲ್ಲಿ ಬರ್ತೀನಿ ಆಸ್ಪತ್ರೆಗೆ. ಗಿಡ ನೆಡೋದು ಜನ ಸತ್ತಿರೋದು ಇಂಪಾರ್ಟೆಂಟ್ ಕೇಳ DCಗೆ. 6 ಜನ ಸತ್ತಿಯಲ್ಲಿ ಹಾಸ್ಪಿಟಲೈಸ್ ಆಯ್ತು ರೀ. ಆಯ್ತಮ್ಮ, ತಾವೇ ಹೇಳಿದ್ದೆ ಅಂದರೆ ನೆನ್ನೆ ಬೆಳಿಗ್ಗೆ ನೆನ್ನೆ ನನಗೆ ಹೇಳಿದ್ದು ನಾನು ಆಸ್ಪತ್ರೆ ಬಂದು ಹೋಗ್ತೀನಿ ಅಂದರೆ. ಅಲ್ಲ, ನಿಮ್ಗೆ ಎಷ್ಟು ಭಯ ಇರ್ಬೋದು? ಗಿಡ ನೆಡೋದು ಇಂಪಾರ್ಟೆಂಟ್, ಜೀವ ಇಂಪಾರ್ಟೆಂಟ್ ಕೇಳೋ. DCಗೆ ಕೇಳಿ, ಜೀವ ಇಂಪಾರ್ಟೆಂಟ್, ಗಿಡ ನೆಡೋದು ಇಂಪಾರ್ಟೆಂಟ್ ಕೇಳಿ. ಮೇಡಮ್ನವರೇ, ಒಂದು ಗೌರವ ದಯವಿಟ್ಟು ಅರ್ಥ ಮಾಡಿಸ್ಕೊ. ನಾವೇನಾದ್ರು ರಿಪೋರ್ಟ್ ನಿಮ್ಗೆ ಏನಾಗೋದು ಬಿಡೋದು ಬೇರೆ ಆಯಿತು. ನನಗೆ ಹರ್ಟ್ ಆಯ್ತದೆ. ಮತ್ತು ನೀವು ಯಾಕೆ ಬರಲಿಲ್ಲ ಇಲ್ಲಿಗೆ? ನೀವು ಬರ್ತೀನಿ ಅಂದಿದ್ರಲ್ವ ಇಲ್ಲಿಗೆ? ಹೇಳಿದ್ರೋ ಇಲ್ವೋ? ಹೇಳಿದ್ರೋ ಇಲ್ವೋ?
ನೀವು ಬರಬೇಕಾದ್ರೆ ಡ್ಯೂಟಿನೂ ಇಲ್ವಾ ತಾಯಿ? ಜಿಲ್ಲಾಧಿಕಾರಿ ಅಂದರೆ ಇದು ಸ್ಟೇಟ್ ಗೌರ್ಮೆಂಟ್ ಮಾತ್ರ ಸೀಮಿತನ ತಾವು, ಸೆಂಟ್ರಲ್ ಗೌರ್ಮೆಂಟ್ ಏನೇನು ಇಲ್ಲ ಅಂತೀರ ತಾಯಿ? ಒಬ್ಬ ಇಲ್ಲ ಇದು ನನಗೆ ನೋಡ್ರಿ ರಿಪೋರ್ಟ್ ಕಳಿಸಿ ಸಾಯಂಕಾಲದೊಳಗಡೆ. ನನಗೆ ನೀವು ಅದೇನು ಗೊತ್ತಿಲ್ಲ, ಆಸ್ ಡೆಪ್ಟಿ ಕಮಿಷನರ್ ಯು ಆರ್ ದಿಸ್ ಹೆಡೆಡ್ ಬೈ ಡಿಸ್ಟ್ರಿಕ್ಟ್. ನನಗೆ ಇವತ್ತು ಸಂಜೆ ಒಳಗಡೆ ನನಗೊಂದು ರಿಪೋರ್ಟ್ ಕಳಿಸಿದೆ, ಅದೇನಾಗಿದೆ ಅಂತ.